ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು, ಕೇವಲ 10 ನಿಮಿಷ, 5 ನಿಮಿಷ ಕಟಿಂಗ್, 5 ನಿಮಿಷ ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರಾದರೂ ಚಾನಲ್ಗೆ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದರಲ್ಲಿ 20 ತರ ನೆಕ್ ಶೇಪ್, 20 ತರ ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತಿದ್ದೀನಿ. ಪ್ಯಾಚ್ ವರ್ಕ್ ಡಿಸೈನ್ ಯಾವ್ದು 20 ಕ್ರಿಟಿಕಲ್ ಡಿಸೈನ್ ಹೇಳ್ಕೊಡ್ತೀನಿ. ಸೊ ಅದ್ರದ್ದು ಒಂದು ವಿಡಿಯೋ ಇದೆ, ಪ್ಲೇ ಮಾಡ್ತೀನಿ ನೋಡಿ. ಸೊ ಸೇರ್ಕೊಳಕ್ಕೆ ಇನ್ನು 20 ತರ ಶೇಪ್ಸ್ ಏನಿದೆ ಅದ್ರದ್ದು ಯಾವ್ದು ಹಾಕ್ತಾ ಇಲ್ಲ, ಅದನ್ನ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. 20 ತರ ಪ್ಯಾಚ್ ವರ್ಕ್ ಡಿಸೈನ್ದು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಸೊ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸ್ಟ್ರೈಟ್ ಕಟ್ ಪ್ಯಾಂಟ್. ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ ಏನು ನಮ್ಮ ಪ್ಯಾಂಟ್ ನ ಉದ್ದ ಇರುತ್ತೆ, ಇವಾಗ ಅಳತೆ ಪ್ಯಾಂಟ್ ಅಲ್ಲಿ ಅಥವಾ ನಿಮ್ಗೆ ಎಷ್ಟು ಉದ್ದ, ಸಪೋಸ್ ನಿಮ್ಗೆ ಇವಾಗ ಒಂದು 36 ಇಂಚು ಬೇಕು ಅಥವಾ 38 ಇಂಚು ಉದ್ದ ಬೇಕು ಅಂತ ಅನ್ಕೊಳ್ಳಿ. 38 ಇಂಚ್ಗೆ ಪ್ಲಸ್ 4 ಇಂಚ್ ಆಡ್ ಮಾಡಬೇಕು. ಸೊ ಟೋಟಲ್ 42 ಇಂಚು ಉದ್ದ ಬರಬೇಕು ನಾವು ಪ್ಯಾಂಟ್ ಪೀಸ್ ಹಾಕೊಂಡಾಗ. ಸೊ ಆ ಉದ್ದ ಇರಬೇಕು ಅಂದ್ರೆ ನಮ್ಮ ರೆಡಿ ಪ್ಯಾಂಟ್ಗಿನ 4 ಇಂಚಷ್ಟು ಬಟ್ಟೆ ಉದ್ದ ಇರಬೇಕು, ಆಯ್ತಾ. ಸೊ ಇವ್ರದ್ದು ನಾ ಇವಾಗ ಏನ್ ಕಟ್ ಮಾಡ್ತಾ ಇದೀನಿ, ಇವ್ರದ್ದು ಪ್ಯಾಂಟ್ ನ ಉದ್ದ ಬಂದು 38 ಇಂಚು. ಸೊ 38 ಇಂಚ್ಗೆ 4 ಇಂಚು ಸೇರಿಸ್ಬೇಕು. ಸೊ ಅಲ್ಲಿಗೆ 42 ಇಂಚ್ ಆಯ್ತು. ಸೊ ಇಲ್ಲಿ ಉದ್ದ ನೋಡ್ಕೊಳ್ಳೋಣ. ಸೊ ಇಲ್ಲಿ 40 ಇಂಚ್ ಇರೋದಷ್ಟೇ. ಸೊ ಕೆಲವಕ್ಕೆ ಈ ತರ ಬಾರ್ಡರ್ ಬರುತ್ತೆ, ಕೆಲವಕ್ಕೆ ಪ್ಲೈನ್ ಬರುತ್ತೆ. ಸೊ ಈ ರೀತಿ ಬಾರ್ಡರ್ ಬಂದಾಗ ಬಾರ್ಡರ್ ಕೆಳಗಡೆ ಏನಿದೆ ಸೊ ಅಷ್ಟರಲ್ಲಿ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬಿಡೋಣ, ಓಕೆನಾ. ಸೊ ಇಲ್ಲಿ ನನಗೆ ಸಿಗ್ತಾ ಇದೆ ಒಂದ್ 2 ಇಂಚ್ ಕಡಿಮೆ 2 ಇಂಚ್ ಇದೆ ಅದು, ಓಕೆನಾ. ಸೊ 38 ಇಂಚ್ಗೆ 4 ಇಂಚ್ ಬೇಕು, ಬಟ್ ಇಲ್ಲಿ 38 2 ಇಂಚು ಕೆಳಗಡೆಗೆ ಮಾತ್ರ ಇದೆ, ಮೇಲ್ಗಡೆಗೆ 2 ಇಂಚ್ ಎಕ್ಸ್ಟ್ರಾ ಬೇಕು, ಅದಿಲ್ಲ. ಸೊ ಅದನ್ನ ನಾನು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ, ಕಟಿಂಗ್ ಸ್ಟಿಚಿಂಗ್ ಮಾಡುವಾಗ ನಾನು ನಿಮ್ಗೆ ಅಲ್ಲಿ ತೋರಿಸ್ಕೊಡ್ತೀನಿ, ಆಯ್ತಾ. ನೋಡಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ. 2 ಇಂಚು ಏನು ಎಕ್ಸ್ಟ್ರಾ ಬೇಕು ಸೊ ಅದನ್ನ ನಾನು ಇಲ್ಲಿ ಕವರ್ ಮಾಡ್ತೀನಿ, ಈ ತರ ಎಕ್ಸ್ಟ್ರಾ ಇಟ್ಕೊಳ್ತೀನಿ. ಸೊ ಇದನ್ನ ನಾನು ಸ್ಟಿಚಿಂಗ್ ಮಾಡುವಾಗ ಜಾಯಿಂಟ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇವಾಗ ನಾನು ಇದೇ ತರ ಇಟ್ಕೊಂಡು ಇವಾಗ ನಿಮ್ಗೆ ನಾನು ತೋರಿಸ್ಕೊಂಡು ಕೊಡೋದು ನೋಡಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ನಾವು ಸೇರಿಸ್ಕೊಳ್ಳೋಣ, ಅದು ಎಲಾಸ್ಟಿಕ್ಗೆ, ಆಯ್ತಾ. ಸೊ ನಿಮ್ಮ ಹತ್ರ ಬಟ್ಟೆ ಎಕ್ಸ್ಟ್ರಾ ಇದ್ರೆ ಸೊ ಮೇಲ್ಗಡೆಯಿಂದ 2 ಇಂಚಿಗೆ ಒಂದು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ. ಸೊ ನನ್ನ ಹತ್ರ ಇಲ್ಲ, ನಾನು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನೇ ಲೈನ್ ಅನ್ಕೊಳ್ಳೋಣ. ಯಾರು ನೀವು ನೋಡ್ತಾ ಇದ್ರಿ ನೀವು ಆಲ್ರೆಡಿ ಲೈನ್ ಹಾಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಬಟ್ಟೆ ಇರೋರು ಇಲ್ದಿರೋರು ನಂತರನೇ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನಮ್ಮ ಹಿಪ್ ರೌಂಡ್ ಏನ್ ಬರುತ್ತೆ ಸೊ ಅದರ 4ನೇ ಒಂದು ಭಾಗ. ಸೊ ಇವ್ರದ್ದು ಹಿಪ್ ರೌಂಡ್ ಬಂದು 36 ಇಂಚು. ಸೊ ಅದಕ್ಕೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಆಗುತ್ತೆ. 9ಕ್ಕೆ 1 ಇಂಚು ಸೇರಿಸಿ 10 ಇಂಚಿಗೆ ನಾನಿಲ್ಲಿ ಹಿಪ್ ರೌಂಡ್ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಈಗ ಬಾಟಮ್ ಅಲ್ಲಿ ಮಾರ್ಕ್ ಹಾಕೊಳ್ಳೋಣ. ನೋಡಿ ಇಲ್ಲಿ ನಾನು ನಿಮ್ಗೆ ಹೆಂಗೆ ತೋರಿಸ್ದೆ, ಸೊ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದಾಗ 12 ಇಂಚ್ ಬರುತ್ತೆ ನೋಡಿ, 12 ಇಂಚ್ ಬರುತ್ತೆ. ಸೊ ಅದೇ 12 ಇಂಚನ ಇಲ್ಲಿ ಕೆಳಗಡೆ ನಾವೇನು 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಅದ್ರ ಮೇಲ್ಗಡೆ ನೋಡಿ, ಅಂದ್ರೆ ನಮ್ಮ ಪ್ಯಾಂಟ್ ನ ಉದ್ದ ರೆಡಿ 38 ಇಂಚ್ ಬೇಕು ನೋಡಿ, ಇಲ್ಲಿ 38 ಇಂಚ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಈ ಬ್ಲಾಕ್ ಕಲರ್ ಏನಿದೆ ಅದು ಎಕ್ಸ್ಟ್ರಾ. ಸೊ ಈ ಲೈನ್ ಅಲ್ಲಿ ಮತ್ತೆ 12 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು, ಈ ತರ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಸೊ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಟೇಪ್ ನ ಈ ರೀತಿ ಮಡ್ಚ್ಕೊಂಡು ಸೆಂಟರ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೊಬೇಕು. ಸೊ ಮಾರ್ಕ್ ಮಾಡ್ಕೊಂಡಾದ್ಮೇಲೆ
ಇವ್ರದ್ದು ಕಾಲಿನ ಸುತ್ತಳತೆ ಕೆಳಗಡೆ ಬಾಟಮ್ ರೌಂಡ್ ಏನ್ ಬರುತ್ತೆ ಇವ್ರದ್ದು ಟೋಟಲ್ ಸುತ್ತಳತೆ 16. ಅದರಲ್ಲಿ ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕೋದ್ರಿಂದ ಅದರಲ್ಲಿ 8 ಬರುತ್ತೆ. ಸೊ 8ನ ಈ ಸೆಂಟರ್ ಅಲ್ಲಿ ಏನ್ ಲೈನ್ ಹಾಕಿದೀವಿ ಈ ಲೈನ್ ಹತ್ರ ಈ ರೀತಿ ಟೇಪ್ ಹಿಡ್ಕೊಂಡು ಆ ಕಡೆಗೆ 4 ಇಂಚು ಈ ಕಡೆಗೆ 4 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ನೋಡಿ ಈ ಸೆಂಟರ್ ಇಂದ ಈ ಕಡೆ 4 ಇಂಚು ಈ ಕಡೆ 4 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಓಕೆನಾ? ಮಾರ್ಕ್ ಮಾಡ್ಕೊಂಡು ಟೇಪ್ ನ ಇಟ್ಕೊಳ್ಳಿ ತರ ಈ ರೀತಿ ಟೇಪ್ ನ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಟೇಪ್ ಅಥವಾ ಸ್ಕೇಲ್ ನಿಮ್ಮ ಹತ್ರ ಯಾವ್ದಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾರ್ಕ್ ಹಾಕಿ. ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಸೊ ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಹಾಕಿದೀವಿ ಹೇಳಿ? 11 ಇಂಚ್ ಹಾಕಿದೀವಿ ಅಲ್ವಾ? ಸೊ ಅದೇ ತರ ಇಲ್ಲೂ ಮಾರ್ಕ್ ಮಾಡ್ಕೊಂಡಾಗ 11 ಇಂಚು ಇಲ್ಲಿ ಬರುತ್ತೆ. ಸೊ ಇಲ್ಲಿ ಏನ್ ಲೈನ್ ಹಾಕಿದೀವಿ ಇಲ್ಲಿ ಬರುತ್ತೆ. ಈಗ ಟೇಪ್ ನ ಈ ರೀತಿ ಇಟ್ಕೊಂಡು ಈ ಕಡೆ ನಾವೇನ್ ಮಾರ್ಕ್ ಹಾಕಿದೀವಿ ಬಾಟಮ್ ರೌಂಡ್ ಅಲ್ಲಿಗೆ ಟೇಪ್ ನ ಈ ರೀತಿ ಇಟ್ಕೊಂಡು ಮತ್ತೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ನೋಡಿ, ಇವಾಗ ಹೈಲೈಟ್ ಮಾಡಿ ತೋರಿಸ್ತೀನಿ, ನಿಮಗೆ ಮಾರ್ಕ್ ಕಾಣಿಸ್ತಿಲ್ಲ. ಈ ರೀತಿ ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಸೊ ಇಲ್ಲಿ ನಾವು ಇಲ್ಲಿ ನೋಡಿ ಶೇಪ್ ಹಾಕಿರ್ತೀವಲ್ಲ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸೊ ಇದು ಓಪನ್ ಮಾಡಿದಾಗ ಸೊ ಓಪನ್ ಆಮೇಲೆ ಮಾಡೋಣ. ಫಸ್ಟಿಗೆ ನಮಗೆ ಇಲ್ಲಿ 2 ಇಂಚು ಶಾರ್ಟೇಜ್ ಬರುತ್ತಲ್ಲ, ಸೊ ಅದನ್ನ ನಾವು ಕಟ್ ಮಾಡ್ಕೊಂಬೇಡ. ಎಲಾಸ್ಟಿಕ್ಗೆ 2 ಇಂಚು ನಮ್ಗೆ ಶಾರ್ಟೇಜ್ ಇದೆ ಲೆಂತ್ ಅದಕ್ಕೆ. ಸೊ ನಿಮ್ಮ ಹತ್ರ ಬಟ್ಟೆ ಎಕ್ಸ್ಟ್ರಾ ಇದ್ರೆ ನೀವು ಈ ತರ ಪ್ಯಾಚ್ ಮಾಡೋದು ಏನಿಲ್ಲ, ಡೈರೆಕ್ಟ್ ಆಗಿ ಹಾಕ್ಬೋದು. ಸೊ ಇಲ್ಲಿ ನನಗೆ ಎಕ್ಸ್ಟ್ರಾ ಲೆಂತ್ ಕಡಿಮೆ ಆಗುತ್ತೆ, ಅದಕ್ಕೆ ಏನ್ ಮಾಡ್ತೀನಿ ನೋಡಿ, ಈ ರೀತಿ ಫೋಲ್ಡೆಡ್ ಅಲ್ಲಿ ಇಟ್ಕೊಂಡು ಈ ಕ್ರಾಚ್ ಏರಿಯಾಗೆ ಮಾರ್ಕ್ ಹಾಕೋಣ. ಕ್ರಾಚ್ ಏರಿಯಾಗೆ ಮಾರ್ಕ್ ಹಾಕೋಕ್ ಮುಂಚೆ ನಾವೇನ್ ಮಾಡೋಣ, ನಾವು ಏನ್ 2 ಇಂಚು ನನಗೆ ಶಾರ್ಟೇಜ್ ಇತ್ತು ಎಲಾಸ್ಟಿಕ್ಗೆ ಅಂತ ಫಸ್ಟ್ ಅದನ್ನ ನಾವು ಅಟ್ಯಾಚ್ ಮಾಡ್ಕೊಂಬೇಡ. ನೋಡಿ ಈ ರೀತಿ. ಸೊ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ತೀನಿ. ಈಗ ಇದನ್ನ ಕಚ್ಚನ ಮೇಲಕ್ಕೆ ತಳ್ಕೊಂಡು ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ. ಸೊ ಇನ್ನೊಂದು ಪೀಸ್ಗೂ ಸೇಮ್ ಅದೇ ತರ ಮಾಡ್ಕೊಳ್ಳೋಣ. ಶಾರ್ಟೇಜ್ ಇಲ್ದಿರೋರು ಅಟ್ಯಾಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಕ್ರಾಚ್ ಏರಿಯಾಗೆ ನೀವು ಸ್ಟಿಚ್ ಹಾಕೊಂಡ್ಬಿಡಿ.
ಈಗ ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ರೀತಿ. ಸೊ ಈಗ ನಾವು ಕ್ರಾಚ್ ಏರಿಯಾಗೆ ಸ್ಟಿಚ್ ಹಾಕೊಳ್ಳೋಣ. ಸೊ ಇಲ್ಲಿ ಅನ್ಇವನ್ ಇದ್ರೆ ಇದನ್ನ ಈಕ್ವಲ್ ಮಾಡ್ಕೊಳ್ಳಿ. ನಾವೇನು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದೀವಿ ಅಲ್ಲಿಂದ ಸೇರಿಸಿ ಕ್ರಾಚ್ ಏರಿಯಾಗೆ ಮಾರ್ಕ್ ಹಾಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಈ ಸೈಡು ಅಷ್ಟೇ ಸೇಮ್ ಅದೇ ತರ ಹಾಕೊಳ್ಳೋಣ. ಈ ರೀತಿ. ಸೊ ಈ ರೀತಿ ಎರಡು ಸೈಡು ನಾವು ಸ್ಟಿಚ್ ಹಾಕಿದ್ಮೇಲೆ ನೋಡಿ ಇದಿದೆಯಲ್ಲ, ಇದನ್ನ ಈ ರೀತಿ ಸೊ ಸ್ಟಿಚ್ ಹಾಕಿದ್ಮೇಲೆ ಇದಿದೆಯಲ್ಲ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಸೊ ಇವಾಗ ನಾವು ಬಾಟಮ್ ಇಂದ ಸ್ಟಿಚ್ ಹಾಕೊಳ್ಳೋಣ. ಫಸ್ಟು ಇಲ್ಲಿಂದ ಅರ್ಧ ಇಂಚು ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕಿ. ನೋಡಿ ಇಲ್ಲೇನಿದೆ ಈ ಜಾಯಿಂಟ್ ಒಂದ್ರ ಮೇಲೆ ಒಂದು ನೀಟಾಗಿ ಈ ರೀತಿ ಕೂತ್ಕೊಳ್ಳಿ. ಸೊ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಸೊ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಹಾಕೊಂಡ್ಮೇಲೆ ಸೊ ನೋಡಿ ಈ ಸೈಡಲ್ಲಿ ಇಷ್ಟು ಮಾತ್ರ ಜಾಯಿಂಟ್ ಇರುತ್ತೆ. ಕೆಲವರು ಅದನ್ನ ಓಪನ್ ಮಾಡಿನೇ ಕಟ್ ಮಾಡ್ತಾರೆ. ನಾವು ಹಾಗೆ ಡೈರೆಕ್ಟ್ ಆಗೂ ಸ್ಟಿಚ್ ಹಾಕೋಬಹುದು. ಇಲ್ಲಿಂದಾನೇ ಶುರು ಮಾಡಿ 1/2 ಇಂಚು ಮಾರ್ಜಿನ್ ಅಲ್ಲಿ ಇಲ್ಲೂ ಅಷ್ಟೇ ಸ್ಟಿಚ್ ಹಾಕೊಳ್ಳಿ. ಈ ರೀತಿ. ಸೊ ಡಬಲ್ ಸ್ಟಿಚ್ ಹಾಕೊಳ್ಳಿ. ಈ ಸೈಡ್ ಅಷ್ಟೇ ಸೇಮ್ ಅದೇ ತರ ಹಾಕೊಳ್ಳೋಣ.
ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಸೊ ಇಷ್ಟ ಆದ್ಮೇಲೆ ಸೊ ಬಾಟಮ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಮೇಲ್ಗಡೆಯಿಂದ ಅರ್ಧ ಇಂಚಿಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅದು ಕಚ್ಚಾ ಕಾಣ್ಬಾರ್ದಲ್ಲ, ಹಾಗಾಗಿ. ತರಕಾರಿ ರೇಟ್ ಜಾಸ್ತಿ ಇರ್ಬೇಕು. ಟೊಮೊಟೊ ಎಷ್ಟು ಹಾಕೋರ್ರಿ ಕೆಜಿ? ಬರೀ ಟೊಮೊಟೊ ಅದೊಂದೇನ ರೇಟ್ ಕಡಿಮೆ ಇರೋದು, 40 ರೂಪಾಯಿ ಇರೋದು? ಸೊ ಈಗ ಇದಕ್ಕೆ ಎಲಾಸ್ಟಿಕ್ ಹಾಕೊಳ್ಳೋಣ. ತರಕಾರಿ ರೇಟ್ ಜಾಸ್ತಿ ಇರ್ಬೇಕು. ಟೊಮೊಟೊ ಎಷ್ಟು ಹಾಕೋರ್ರಿ ಕೆಜಿ? ಬರೀ ಟೊಮೊಟೊ ಅದೊಂದೇನ ರೇಟ್ ಕಡಿಮೆ ಇರೋದು, 40 ರೂಪಾಯಿ ಇರೋದು? ಸೊ ಈ ರೀತಿ ಕಾಲಿಂಚಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದು ಆದ್ಮೇಲೆ ಈಗ ನಾವು ಎಲಾಸ್ಟಿಕ್ಗೆ ಫೋಲ್ಡ್ ಮಾಡ್ಕೊಬೇಕು. ಸೊ ಎಲಾಸ್ಟಿಕ್ಗೆ ಫೋಲ್ಡ್ ಮಾಡೋದು ಹೀಗೆ ಅಂದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದಿಷ್ಟು ಒಳಗಡೆ ಫೋಲ್ಡ್ ಆಗಬೇಕು. ಓಕೆನಾ? ಸೊ ಈ ರೀತಿ ಸ್ಟಿಚ್ ಹಾಕೊಳ್ಳೋಣ ಫೋಲ್ಡ್ ಮಾಡಿ. ಸೊ ಇಲ್ಲೇನು ಸೆಂಟರ್ ಇದೆ ಅಲ್ಲಿಂದ ಶುರು ಮಾಡೋಣ. ಸೊ ಸೆಂಟರಲ್ಲಿ ಸ್ವಲ್ಪ ಜಾಗ ಬಿಟ್ಟು, ಅಂದ್ರೆ ಒಂದು 1/2 ಇಂಚ್ ಅಷ್ಟು ಬಿಟ್ಟು ಅಥವಾ 1 ಇಂಚೆ ಬಿಟ್ಕೊಳ್ಳಿ. ಆಮೇಲೆ ನಾವು ಅದನ್ನು ಕ್ಲೋಸ್ ಮಾಡ್ಕೊಬೋದು. ಸೊ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಎಡ್ಜಲ್ಲಿ ಸ್ಟಿಚ್ ಬರಲಿ. ಸೊ ಇಲ್ಲಿ ನಾವು ಎಲಾಸ್ಟಿಕ್ ಹಾಕಕ್ಕೆ ಸ್ವಲ್ಪ ಪ್ಲೇಸ್ ಬೇಕು. ಸೊ ಇಷ್ಟು ಓಪನ್ ಮಾಡಿ ಇಟ್ಕೊಳ್ಳಿ. ಎಲಾಸ್ಟಿಕ್ ಹಾಕಿದ್ಮೇಲೆ ನಾವು ಅದನ್ನ ಕ್ಲೋಸ್ ಮಾಡ್ಬೋದು.
ಸೊ ಇಷ್ಟು ಓಪನ್ ಇದೆ. ಈಗ ಎಲಾಸ್ಟಿಕ್ ಹಾಕೊಳ್ಳೋಣ. ಸೊ ಎಲಾಸ್ಟಿಕ್ ಎಷ್ಟು ತಗೊಳ್ಬೇಕು ಅಂತ, ಇವ್ರದ್ದು ಸೊಂಟದ ಸುತ್ತಳತೆ ಏನಿದೆ, ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 28 ಇಂಚ್ ಇದೆ. ಸೊ ಅದರಲ್ಲಿ 2 ಇಂಚು ಮೈನಸ್ ಮಾಡ್ಕೊಳ್ಳಿ. ಸೊ 26 ಇಂಚ್ ಆಗುತ್ತೆ. 26 ಇಂಚ್ಗೆ ನಾವು ಎಲಾಸ್ಟಿಕ್ ತಗೊಳ್ಳೋಣ. ಸೊ ಏನು ಸೊಂಟದ ಸುತ್ತಳತೆ ಇರುತ್ತೆ ಅದರಲ್ಲಿ 2 ಅಥವಾ 3 ಇಂಚು, 2 ಇಂಚ್ ಮೈನಸ್ ಮಾಡಿದ್ದೀನಿ. 26 ಇಂಚಿಗೆ ನಾನು ಎಲಾಸ್ಟಿಕ್ ತಗೊಂಡಿದ್ದೀನಿ. ಸೊ ಒಂದು ಅರ್ಧ ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡೆ, ಏನಕ್ಕಂದ್ರೆ ಸ್ಟಿಚ್ ಮಾಡ್ತೀವಿ ಒಂದ್ರ ಮೇಲೆ ಒಂದು, ಸೊ ಅಲ್ಲಿ ಆಗಲಿ ಅಂತ. ಈಗ ಏನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಎಲಾಸ್ಟಿಕ್ನ, ಈ ರೀತಿ ಒಂದು ಪಿನ್ ತಗೊಂಡು ನಾರ್ಮಲ್ ನಾವು ಪ್ಯಾಂಟ್ಗೆಲ್ಲ ಲಾಡಿದಾರ ಇರ್ತೀವಲ್ಲ, ಸೇಮ್ ಅದೇ ಥರನೇ ನಾವಿಲ್ಲಿ ಇದನ್ನ ಹಾಕಕ್ಕೆ ಅಂತಾನೆ ಇಲ್ಲಿ ಜಾಗ ಬಿಟ್ಟಿರ್ತೀವಿ. ಸೊ ಅಲ್ಲಿಂದ ಇದನ್ನ ಹಾಕೊಳ್ಳೋಣ. ಸೊ ಈ ರೀತಿ ಒಳಗಡೆ ಎಲಾಸ್ಟಿಕ್ ಎಲ್ಲ ಹಾಕೊಂಡಿದ್ ಆದ್ಮೇಲೆ ನೀಟಾಗಿ ನಾವೇನ್ ಸ್ಪೇಸ್ ಬಿಟ್ಟಿದ್ವಿ ಸೆಂಟರ್ ಅಲ್ಲಿ ಅದನ್ನ ಮಿಷಿನ್ ಅಲ್ಲಿ ಕ್ಲೋಸ್ ಮಾಡ್ಕೊಂಬೇಡ. ಎಲಾಸ್ಟಿಕ್ ಎಲ್ಲ ಆದ್ಮೇಲೆ ಫೈನಲಿ ನಮ್ಮ ಸ್ಟ್ರೈಟ್ ಕಟ್ ಪ್ಯಾಂಟ್ ರೆಡಿ ಆಯ್ತು ನೋಡಿ. ಸೊ ಬಾರ್ಡರ್ ಏನಿದೆ ಅದು ಬಾಟಮ್ ಯೂಸ್ ಮಾಡಿದ್ದೀನಿ. ಇವಾಗೆಲ್ಲ ಇದು ಟ್ರೆಂಡು, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಕಟಿಂಗಿಗೆ 5 ನಿಮಿಷ, ಸ್ಟಿಚಿಂಗಿಗೆ 5 ನಿಮಿಷ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿಕೊಂಡೆ. ಬಟ್ಟೆ ಜಾಸ್ತಿ ಇದ್ರೆ ಈ ಪ್ಯಾಂಟ್ ಇನ್ನೂ ಈಸಿ. 5 ನಿಮಿಷ ಸಾಕು, ಸ್ಟಿಚಿಂಗ್ ಕಟಿಂಗ್ ಎಲ್ಲ ಸೇರಿ 5 ನಿಮಿಷ ಸಾಕು. ಸೊ ಈ ಪ್ಯಾಂಟ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಸೊ ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಹೇಗೆ ಬಂದಿದೆ ಪ್ಯಾಂಟ್ ಅಂತ ಹೇಳಿ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ತಿಂಗಳು 26ನೇ ತಾರೀಕಿಂದ ಡಿಸೈನ್ ಕೋರ್ಸ್ ಇದೆ. ಇಂಟ್ರೆಸ್ಟ್ ಇರೋರು ಬೇಗ ಪೇ ಮಾಡಿ ಜಾಯಿನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.